ಪ್ರಣಾಮಗಳು. ನಮಸ್ಕಾರ. ಏನಿದೆ ಆಶ್ಚರ್ಯವನ್ನ ಕಾಡ್ತಾ ಇದ್ದೇನೆ? ಆಶ್ಚರ್ಯ ನನಗಾದದ್ದು ಇಷ್ಟು ದಿವಸ ಭಾವನ ಮುಖ ನೋಡ್ಲಿಕ್ಕೆ ಈಗ ಒಮ್ಮೆಲೇನು ಭಾವ ಬಂದದ್ದು? ನೀನು ಅರ್ಥವಿಸಿ ಬಂದಿರಬಹುದು. ಅಂಗದ ಇಲ್ಲಿಯವರೆಗೆ ಬರಬೇಕು ಅಂತಿದ್ರೆ ಏನಾದ್ರೂ ಒಂದು ಕಾರ್ಯ ಆಗಲಿಕ್ಕೆ ಇದೆ ಅನ್ನುವ ಹಾಗೆ. ಬಾವಯ್ಯ, ಏನಿದು ವಿಪರ್ಯಾಸ? ಉಂಡ ಮನೆಗೆ ಎರಡು ಬಗೆದ ಹಾಗಾಯ್ತಲ್ಲ. ಹೌದಾ? ಎಂತಹ ಕಾರ್ಯವನ್ನ ಮಾಡುವುದಕ್ಕೆ ನೀನು ಮುಂದಾಗಿದ್ದಿ ಅನ್ನುವ ಹಾಗೆ ಆಲೋಚಿಸಬೇಕಾಗ್ತದಲ್ಲ. ಶ್ರೀರಾಮಚಂದ್ರಮ ಲೋಕದ ದೇವರು ಹೌದು, ನಮ್ಮ ದೇವರು ಹೌದು. ಆದರೆ ಈ ಹೊತ್ತಿಗೆ ನೀನೆಸಗಿದಂತಹ ಕಾರ್ಯದಲ್ಲಿ ಲೋಪವಾಗಿ ಹೋಯ್ತಲ್ಲ. ಶಕುಂತ ರಾಜ ಅವ ನಿನ್ನ ಬಳಿ ಇದ್ದಾನೆ ಅನ್ನುವಂತಹ ವಿಚಾರ ತಿಳಿದದ್ದು ನಾವು. ರಾಮನು ಅರಿತವನಿದ್ದ. ಗೊತ್ತಾಗಿದೆ. ರಾಮನ ವಿರೋಧವನ್ನು ಕಟ್ಟಿಕೊಂಡಂತಹ ಶಕುಂತ ರಾಜನಿಗೆ ಆಶ್ರಯವನ್ನ ನೀನು ಕೊಡ್ತೀಯ ಅನ್ನುವ ಹಾಗಿದ್ರೆ ಸರಿಯೇ ಹೇಳು. ಓ ದೂರದಲ್ಲಿ ನೋಡಂತೆ ಸಕಲ ಕಪ್ಪಿ ಸೇನೆಯು ರಾಮದೇವರ ಜೊತೆಗೂಡಿಕೊಂಡು ನಿನ್ನ ವೈರತ್ವವನ್ನ ಕಟ್ಟಿಕೊಂಡು ನಿನ್ನ ಬಳಿ ಬರುವವರಿದ್ದಾರೆ. ನನಗೆ ಆಲೋಚಿಸಿದ್ದು ರಾಮನಿಗೂ ಹನುಮನಿಗೆ ಏನೋ ಒಂದು ವಿವಾದ ಇದ್ದಿದೆ. ಹನುಮನನ್ನು ಬಿಟ್ಟಾಕುವುದು ಎಷ್ಟು ಸರಿ, ಎಷ್ಟಾದ್ರೂ ನಮ್ಮ ಭಾವ. ಆದ್ದರಿಂದ ಅವನ ಸಹಾಯಕ್ಕೆ ನಾವೆಲ್ಲ ಇದ್ದೇವೆ ಅಂತ ನೀವು ಬಂದದ್ದು ಹಾಗಲ್ವಾ? ವಿರೋಧ ಕಟ್ಟಿಕೊಂಡದ್ದು ನಿನ್ನಲ್ಲಿ ಅಲ್ಲ. ಹಾಗಿದ್ರು ಶಕುಂತ ಭೂಪತಿಯೊಂದಿಗೆ ವಿರೋಧ, ಆದ್ರೆ ಅವನಿಗೆ ಪ್ರೋತ್ಸಾಹ, ಅವನಿಗೆ ಸಹಕಾರ, ಅವನನ್ನು ರಕ್ಷಿಸುವುದು ನನ್ನ ಹೊಣೆ. ಇದು ತಪ್ಪು ಅನ್ನುವ ಹಾಗೆ. ಈಗ ನನಗೆ ಸಹಾಯಕ್ಕೆ ಬಂದದ್ದಲ್ಲ? ಖಂಡಿತವಾಗಿಯೂ ಅಲ್ಲ, ಸಹಾಯಕ್ಕೆ ಬಂದದ್ದಲ್ಲ. ನಿನ್ನ ಬಳಿ ಇರುವಂತಹ ಶಕುಂತ ರಾಜನನ್ನ ಬಿಟ್ಟು ಕೊಟ್ಟು ರಾಮನ ಕೃಪೆಗೆ ಪಾತ್ರರಾಗಬೇಕು ವಿನಃ ವೈರತ್ವವನ್ನ ಕಟ್ಟಿಕೊಳ್ಳಬಾರದು. ಹಾಗಾಗಿ ಒಂದು ಮಾತು, ನನ್ನ ಮೇಲೆ ಆಕ್ರಮಣ ಮಾಡುವುದಕ್ಕಾಗಿ ರಾಮದೇವರ ದಂಡೇ ಈ ಕಡೆಗೆ ಬಂದಿದೆ. ನೀವೆಲ್ಲ ರಾಮಪಾಳೆಯವರು ಸೇರಿಸಿಗೆ ಬಂದಿದ್ದೀರಿ. ನಿಜ. ಅದರ ಮಧ್ಯದಿಂದ ನೀನೀಗ ಬಂದದ್ದು ಶಕುಂತ ರಾಜನನ್ನ ಬಿಟ್ಟುಕೊಟ್ಟು ರಾಮನಿಗೆ ಒಪ್ಪಿಸಿ ರಾಮನ ವಿರೋಧದಿಂದ ಮುಕ್ತರಾಗಬೇಕು. ಏ ಬಾಬಾ, ಏನು ಗಟ್ಟಿಯಾಗಿಸುವ ಉದ್ದೇಶಕ್ಕಾಗಿ ಬಂದವನು. ಹಾಗೆ ಬರಬೇಕು ಅನ್ನೋ ನಿರೀಕ್ಷೆಯಿಂದ ಕೇಳಿದ್ದಲ್ಲ. ನಿನ್ನ ಆಗಮನದ ಹಿನ್ನೆಲೆಯಲ್ಲಿರುವ ಉದ್ದೇಶ ಯಾವುದು? ನಮಗೊಂದು ಆತ್ಮೀಯತೆ, ನಮಗೊಂದು ಅನನ್ಯತೆ, ನಮಗೊಂದು ಅನ್ಯೋನ್ಯತೆ, ಇದೆಲ್ಲ ಒದಗಬೇಕು ಅಂತಾದ್ರೆ ಯಾವಾಗ ನಮ್ಮ ಅನುಕೂಲಕ್ಕೆ ನೀವು ಒದಗಿ ಬಂದ್ರಿ. ಅಲ್ಲದಿದ್ರೆ ಬಾಬನಂಟ ಅನ್ನುವ ಸಲುಗೆ ಅಂತದ್ದು. ಈಗ ರಾಮಪಾಳಯದಿಂದ ಬಂದದ್ದು ನಿಜ. ನೀನೇ ತಿಳಿದಿದ್ದಿ. ರಾಮನನ್ನ ಮೇಲೆ ಆಕ್ರಮಣವನ್ನು ಮಾಡುವ ಉದ್ದೇಶಕ್ಕಾಗಿ ಬಂದಿದ್ದಾನೆ. ನಿಜ. ಅವನನ್ನು ಅನುಸರಿಸಿಕೊಂಡು ನೀವೆಲ್ಲ ಬಂದಿದ್ದೀರಿ. ಖಂಡಿತ. ಯುದ್ಧವನ್ನು ನಡೆಯುತ್ತದೆ. ಈ ನಿರ್ಣಯದಿಂದಲೇ ಹೊರಟು ಬಂದದ್ದು. ಯುದ್ಧ ನಡೆಯುವುದಕ್ಕೆ ಕಾರಣ ಸ್ಥಾನದಲ್ಲಿರುವುದು ಸಿದ್ಧದೃಪತಿಯಾದಂತಹ ಶತ್ರು. ನಿಜ. ಅವನನ್ನು ನಾನು ಸಂರಕ್ಷಿಸುತ್ತಾ ಉಳಿದಿರುವಾಗ ನನ್ನಿಂದ ಅವನನ್ನು ಪಡೆದು ಅಲ್ಲಿ ಕೊಂಡೋಗಿ ರಾಮಚಂದ್ರಮ ದೇವರಿಗೆ ಒಪ್ಪಿಸಬಹುದು ಅನ್ನುವಂತಹ ಯೋಚನೆಯಿಂದ ನೀನು ಇಲ್ಲಿಗೆ ಬಂದಿದ್ದೀಯಲ್ಲ. ಇದೆಲ್ಲ ನಡೆಯುವಂತದ್ದಲ್ಲ. ನೀನೇ ಪ್ರಪ್ರಥಮವಾಗಿ ಏನು ಇಲ್ಲಿಗೆ ಸಂಧಾನಕ್ಕಾಗಿ ಬಂದದ್ದು ಅಲ್ಲ. ಲಕ್ಷ್ಮಣ ದೇವ ಬಂದಾಗಿದೆ, ಉತ್ತರ ಕೊಟ್ಟಿದ್ದೆ. ಬೇಡ, ನಿನ್ನ ಚಿಕ್ಕಯ್ಯ ನಮ್ಮ ಮಾಮ ಸುಗ್ರೀವ ಬಂದಾಗಿ ಅವನಲ್ಲಿ ಉತ್ತರ ಹೇಳಿ ಕಳುಹಿಸಿದ್ದೆ. ಅವ ಆಗ್ಲೇ ಹೇಳಿದ್ದಾನೆ, ನಾವೆಲ್ಲ ಯುದ್ಧ ಆಯ್ತು ಅಂತಾದ್ರೆ ರಾಮಪಾಳೆ ನಿನ್ನ ಕಡೆಗೆ ನಾವೆಲ್ಲ ಯಾರೂ ಇಲ್ಲ. ಈಗ ನೀವೆಲ್ಲ ನನಗೆ ಸಹಾಯಕ್ಕೆ ಬರ್ತೀನಿ ಅನ್ನೋ ನಿರೀಕ್ಷೆಯಿಂದ ಏನು ನಾನು ಹೊರಟದ್ದಲ್ಲ. ಯಾರೇ ಕೈ ಬಿಟ್ರು ನಾನು ಶಕುಂತ ಭೂಪನನ್ನು ಯಾವ ಕಾಲಕ್ಕೂ ಕೈ ಬಿಡುವ ಪ್ರಶ್ನೆ ಇಲ್ಲ. ಕೊಡುವುದಾದ್ರೆ 9ನೆಯ ದಿವಸದ ಬೆಳಗ್ಗೆ, ಇವತ್ತಿನ ಸೂರ್ಯಾಸ್ತಮಾನ ತನಕ ಬಿಟ್ಟು ಕೊಡುವುದಕ್ಕಾಗುವುದಿಲ್ಲ. ಆದ್ದರಿಂದ ನಟ 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 ನಟ
ಬಿಡೆಗೆ ಭೂಪತಿಯನ್ನು ಬಿಡೆ 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 ಹೋಗ್ ಮುಚ್ಚು. ಈಗ ನಿನ್ನ ಬಳಿಗೆ ಬಂದೆನು. ಮಾವಯ್ಯ, ಆಗ ಮಗಳು ತಿಳಿದಾಗ ಹಾಗೆ ನಾನು ಬಂದೆ. ಮಾವಯ್ಯ ಅನ್ನುವಂತಹ ತಾತ್ಸಾರದಿಂದ ನೀತಿಯ ಮಾತುಗಳನ್ನ ಆಡಿದೆ ಎಂತಾದ್ರೆ ನಿನಗೆ ರಾಮನಿಗಿಂತ ಹೆಚ್ಚಾಗಿ ಆ ಶಕುಂತ ಭೂಪತಿಯ ಮೇಲನ್ನುವ ಹಾಗಿದ್ರೆ ನೀನು ರಾಮನ ವಿರೋಧವನ್ನ ಕಟ್ಟಿಕೊಳ್ತೀವಿ. ಸರಿ, ಅಲ್ಲಿಯವರೆಗೆ ಮುಂದುವರಿಬೇಕು ಅನ್ನುವ ಹಾಗಿದ್ರೆ ನಿನ್ನ ಭಾವಯ್ಯನಾದಂತಹ ಈ ಅಂಗದನನ್ನ ಎದುರಿಸುವಂತಹ ಸಾಮರ್ಥ್ಯ ನಿನ್ನಲ್ಲಿ ಉಂಟು ಅನ್ನುವ ಹಾಗಿದ್ರೆ ಮೊದಲು ನನ್ನೊಂದಿಗೆ ಹೋರಾಟ ಮಾಡಬೇಕು, ಬಳಿಕ ರಾಮನಲ್ಲಿಗೆ ಮುಟ್ಟಬೇಕು. ಆಯ್ಕೆ ನಿನ್ನದು ಯಾವುದು? ಬಾಬಾ ಆ, ಆವತ್ತೊಮ್ಮೆ ಲಂಕೆಯನ್ನು ಸಂಧಾನಕ್ಕಾಗಿ ಸ್ವಾಮಿ ಕಳುಹಿಸಿದ. ಸ್ವಾಮಿ ಅಂದ್ರೆ ಸುಗ್ರೀವ ಕಳುಹಿಸಿದ್ದ. ಆ. ಸಂಧಾನ ಕೋರುವನ್ನ ಅಟ್ಟಿ ಹ್ಮ್. ಅಲ್ವಾ, ಅಲ್ಲಿ ನಿನ್ನನ್ನು ಸಂಧಾನಕ್ಕೆ ಕಳುಹಿಸಿದ್ದ. ಹೋದಲ್ಲಿ ಸಂಧಾನ ಪೂರ್ತಿ ಮಾಡ್ಲಿಕ್ಕೆ ನಿನಗೆ ಪೆಟ್ಟು ಕೊಡುವಾಗ ನಾನೇ ಬಂದದ್ದಲ್ಲಿ. ಇವತ್ತಿಗೆ ನಿನಗೆ ನಾನೇ ಹೊಡಿಯುವಾಗ ಯಾರು ಬರೋದು? ಕುಡಿತ ಇನ್ನ ಕಿವಿ ಹಿಡಿದು ಎಸೆದ್ರೆ ಸೇನೆಯ ಮಧ್ಯಕ್ಕೆ ಹೋಗಿ ಬೀಳ್ಬೇಕು. ನೋಡು ನೋಡು. ಎಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗಿದ್ದೀಯ. ಸದಾ ರಾಮನ ಸೇವೆಯನ್ನು ಮಾಡುತ್ತಿರುವಂತಹ ನೀನು ಇಂದಿನ ದಿವಸ ವೈರತ್ವವನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಮುಂದಾಗುತ್ತಾ ಇದ್ದೀಯ. ಹಾಗಾಗಿ ಹೇಳುತ್ತಿದ್ದೇನೆ, ಇದು ಧನವಲ್ಲ. ಶಕುಂತ ಮಹಾರಾಜರನ್ನು ಬಿಟ್ಟುಕೊಡು. ಬಿಟ್ಟು ಕೊಡುದಲ್ಲ, ಪೆಟ್ಟು ಕೊಡುದು.
ಕಟ್ಟಿಕೊಳ್ಳುತ್ತಿದ್ಯಾ? ಇದು ನಿನ್ನಗೆ ಸಾಮವಲ್ಲ, ಬಿಟ್ಟು ಬಿಡು. ಮಾವಯ್ಯನ ಹತ್ರ ಮೊನ್ನೆ ಹೇಳಿದ್ದೇನೆ ನಾನು. ಏನು? 8ನೇ ದಿವಸದ ಸೂರ್ಯಾಸ್ತಮನ ಆಗದೆ ಕಟ್ಟಿಕೊಂಡಂತಹ ಭೂಪತಿಯನ್ನು ಬಿಟ್ಟು ಕೊಡುವುದಕ್ಕಾಗುವುದಿಲ್ಲ ಅಂತ. ಓಹೋ, ಅದಕ್ಕಿಂತ ಮೊದಲು ಬಂದು ಗಿಳಿಗೆ ಪೆಟ್ಟೆ ಕೊಡು. ನೋಡುವ ಲಕ್ಷ್ಮಣದೇವ ಪ್ರಪಂಚ ಮುಖದಲ್ಲಿ ರಾವಣ ಬಂಟ ಹನುಮಂತೆ ಅನ್ನುವಂತಹ ಖ್ಯಾತಿಯನ್ನು ನೆಗಲ್ತಿಯನ್ನು ಪಡೆದವನಿಗಾಗಿದ್ದಿ. ಇನ್ನು ರಾಮನ ಸೇವೆಗೆ ಹಿಂದೆ ಹೋಗ್ತಾ ಸರಿತಾ ಇದ್ದಿ. ಯಾಕೆ ಗೊತ್ತಾ? ನೀನು ಮಾಡುವಂತಹ ಕೃತ್ಯ ನಿನ್ನನ್ನು ದೂರ ತಳ್ಳುತ್ತಾ ಎಂಬುದು ಸತ್ಯ. ಆದ್ರೆ ಹೇಳ್ತಾ ಇದ್ದೇನೆ, ಆ ಭೂಪಾಲನ್ನು ಬಿಟ್ಟು ಕೊಟ್ಟರೆ ಒಳ್ಳೆಯದು. ರಾಮನ ಚರಣಕ್ಕೆ ಶರಣಾಗು. ರಾಮದೇವರು ನೆನೆಸಿ ಲಕ್ಷ್ಮಣ ದೇವರಿಗೆ 2 ಕೊಡಬೇಕು ಅಂತಿದ್ದೆ. ನಾಮ ಪ್ರಭಾವವ ಪ್ರಕಟಿಸಲು ನೋಡಿದೆ ನೋಡಿದೆ ನಮ್ಮ ಭಕ್ತ ನೋಡಿದೆ ಸೀತೆ, ನಿನಗೆ ತೋರಿಸುವುದಕ್ಕಾಗಿ ಮಾತ್ರ ನಾನು ಬೆರಳೆತ್ತಿದ್ದಲ್ಲ. ನನ್ನನ್ನು ನಾನೇ ಇದನ್ನು ನಂಬದ ಸ್ಥಿತಿಯಲ್ಲಿದ್ದೇನೆ. ನನ್ನನ್ನು ನಾನೇ ಅನುನಯಿಸಿಕೊಳ್ಳುತ್ತಾ ಇದ್ದೇನೆ. ನೋಡು ನೋಡು ನೋಡು, ಅಸಂಖ್ಯವಾದ ಸೇನೆ, ರಾಮ ಸೇನೆ. ಆದರೆ ಇದೀಗ ಅಂಜನಾದ್ರಿಯಲ್ಲಿ ನೆರಹಲ್ಪಟ್ಟಂತಹ ರಣರಂಗದಲ್ಲಿ ಸಕಲರು ನಿರ್ನಾಮಗೊಂಡಿದ್ದಾರೆ. ಯಾರು ಕಾರಣ ಇದಕ್ಕೆ? ನಮ್ಮ ಹನುಮಂತ ಅನ್ನುವ ಹಾಗೆ ನೀನು ತಲೆಯ ಮೇಲೆ ಕುತ್ಕೊಳ್ಳಿಸಿದೀಯ. ನನ್ನ ಮಗ ಅನ್ನುವ ಹಾಗೆ ಅನುನಯದಿಂದ ವಾತ್ಸಲ್ಯದಿಂದ ಖಂಡೆಯಲ್ಲ. ಆ ಹನುಮಂತ ಮಾಡಿದ ಮಕ್ಕಳ ಕೆಲಸ ಇದು. ಅವ ಒಬ್ಬ ಇಲ್ಲದೇ ಇದ್ದಿದ್ರೆ, ಅದರ ಒಬ್ಬ ಕೈಕರ್ಯವನ್ನು ಮಾಡದೇ ಇದ್ದಿದ್ರೆ ನಮ್ಮ ಪ್ರಜೆಗಳಿಗೆ, ನಮ್ಮ ಸೈನಿಕರಿಗೆ ಇಂತಹ ನೋವು ಉಂಟಾಗುತ್ತಿರಲಿಲ್ಲ.